ಏನು ಸಾಧನೆಗೋಸ್ಕರ ಪ್ರತಿಭಟನೆ ಮಾಡಿಸ್ತಾ ಇದ್ದಾರೆ? ಯಾವ ವಿಚಾರಕ್ಕೆ ಪ್ರತಿಭಟನೆ ನಡೀತಾ ಇದೆ? ಡೈವರ್ಟ್ ಮಾಡ್ಲಿಕ್ಕ ಅಥವಾ ಇಲ್ಲ ನಮ್ಮ ಹುಡುಗ ಮಾಡಿರೋದು ಸರಿ ಇದೆ ಸಂತೋಷಕ್ಕ ಇಷ್ಟು ಜನ ಕುಟುಂಬ ಬೀದಿಗೆ ಬಂದಿದ್ದಾರಲ್ಲ, ಅವ್ರ ಕುಟುಂಬದಲ್ಲಿ ಪಕ್ಕದ ಮನೆ ಮದುವೆಗೆ ಹೋಗೋಕ್ಕೆ ಯೋಚನೆ ಮಾಡುವಂಥ ಪರಿಸ್ಥಿತಿ, ಮನೆಯಲ್ಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿ ಇದಾರಲ್ಲ ಕುಟುಂಬ, ಅದೆಲ್ಲ ಸಾಧನೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಪ್ರತಿಭಟನೆನ ಯಾವ ವಿಚಾರದಲ್ಲಿ ಪ್ರತಿಭಟನೆ ಮಾಡಬೇಕು ಅದು ಮಾಡಿದ್ರೆ ಅದಕ್ಕೆ ಅರ್ಥ ಇರ್ತದೆ. ಒಬ್ಬರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಈ ಥರ ದಿನನಿತ್ಯ ಇದನ್ನೇ ಒಂದು ಬೀದಿ ರಂಪ ಆದಿ ರಂಪ ಮಾಡ್ಕೊಂಡು ನಿಂತಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಅವರೇ ಯೋಚನೆ ಮಾಡಬೇಕು. ನಾವು ಇದ್ರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ನಮಗೆ ಮುಜುಗರ ಆಗಿ ನಿನ್ನೆ ಮಾಧ್ಯಮದಲ್ಲಿ ಹೇಳಿದ್ವಿ. ಇವತ್ತೇನೋ ನಾನು ಪವರ್ ಟಿ ವಿಲಿ ಬರ್ತಾ ನೋಡ್ತಿದ್ದೆ, ಪವರ್ ಟಿ ವಿನಲ್ಲಿ ಅವನು ಕೆಲವಾರು ಕ್ವಶನ್ ಆಗ್ತಾ ಇದ್ದ. ಹಿಂದೆ 6 ತಿಂಗಳ ಹಿಂದೆ ನೀವೇ ನನಗೆ ಮಾತಾಡಿದ್ರಿ, ಈ ವಿಚಾರ ನನಗೆ ಗೊತ್ತಿದೆ ಅಂತ ಹೇಳಿಲ್ವಲ್ಲ ಅಂತೆಲ್ಲ ನೋಡಿದ್ರಾ? ಪವರ್ ಟಿ ವಿಲಿ ಯಾರೋ ಇದ್ದಾರಾ? ಕರ್ಸೋದು ಜವಾಬ್ದಾರಿ ಯಾರು? ಹೌದಾ? ಹಂಗಾರೆ ಈಗ ಯಾರ ಪರ ಸ್ಟ್ರೈಕ್ ಮಾಡ್ತಾವ್ರೆ? ಒಬ್ಬ ಹೊರಗಡೆ ಹೋದ್ರೆ ಈಗ ಆ ಹೆಣ್ಣುಮಕ್ಳು ಆ ಸಂತೋಷದ ಬಗ್ಗೆ ಇವರು ಅನುಕಂಪ ತೋರಿಸ್ಲೇ ಇಲ್ವಲ್ಲ, ಅವ್ರಿಗೆ ಅಟ್ಲೀಸ್ಟ್ ನಾವು ಸಾರಿ ಕೇಳಲೇ ಇಲ್ವಲ್ಲ ಇವರು ಅಂತ. ನಿಮಗೆ ಅನ್ಯಾಯ ಆಗಿದೆ, ಯಾರು ಕರೀರಿ, ಅದ್ರ ಬಗ್ಗೆ ನಾವು ಇದ್ದೀವಿ ಅಂತ ಹೇಳಲೇ ಇಲ್ವಲ್ಲ. ನಾವು ಆ ಅನುಕಂಪನ ಇವರು ತೋರಿಸ್ಲೇ ಇಲ್ವಲ್ಲ. ಒಬ್ಬರಿಗೂ ಟಿ ವಿ ಮಾಧ್ಯಮದ ಮೂಲಕನೂ ಇವರು ಅವ್ರಿಗೆ ಸಾಂತ್ವನೇ ಹೇಳಿಲ್ವಲ್ಲ, ಸಾರಿ ಕೇಳಲೇ ಇಲ್ವಲ್ಲ. ಇವರು ಹೋರಾಟ ಈಗ ಆಯಿತು, ಪ್ರಜ್ವಲ್ನ ಕರ್ಸೋದು ಜವಾಬ್ದಾರಿ ಯಾರು? ಯಾವ ಇಶ್ಯೂ? ಈಗ ನೀವು ಯಾರು ಸಾಮಾನ್ಯ ಜನರ ಒಬ್ಬ ಅಕ್ಯೂಸ್ ಹೊರಗಡೆ ಹೋದ್ರೆ ಅವ್ರ ಅಪ್ಪನ ಕರ್ಸ್ಕೊಂಡು ಮಾಡಿದವ್ರು ಯಾರು? ಅವರ ಅಣ್ಣನ ಕರ್ಸ್ಕೊಂಡು ಪೊಲೀಸರು ಅಲ್ಲಲ್ಲ ಅಂತ ಇವರೇ ಹೇಳಲ್ವಾ, ಏಯ್ ಅದು ಯಾರು ಕರೀರಿ ಕರ್ಸ್ರಿ ಅಂತ ಅನ್ನಲ್ವಾ? ಈಗ ಇವ್ರ ಜವಾಬ್ದಾರಿ ತಗೊಂಡು ಕರ್ಸ್ಬೇಕಲ್ಲ. ಯಾರ ಕಳಿಸಿರ್ಲಪ್ಪ ಈಗ ನಾವು ಅದನ್ನ ಮಗ ಆರಂಭದಲ್ಲಿ ಈ ಇನ್ಸಿಡೆಂಟ್ ಪ್ರಜ್ವಲ್ಲು ಇದಕ್ಕೆ ಸಂಬಂಧ ಇಲ್ಲ ಅಂದ್ರೆ ಯಾರ ಪರ ಇವತ್ತು ಈ ಪ್ರತಿಭಟನೆ ರೆಕಾರ್ಡ್ ಮಾಡಿದವ್ರು ಯಾರು? ಯಾರ ಪರ ಪ್ರತಿಭಟನೆ ಮಾಡ್ತಾವ್ರೆ? ಯಾವ ಇಶ್ಯೂ ಪ್ರತಿಭಟನೆ ಮಾಡಿ? ಯಾವ ಬೇಡ ಅಂತ ಪೆನ್ ಡ್ರೈವ್ ಎಲ್ಲಿಂದ ಬತ್ತು? ಏನಾರು ಪೆನ್ ಡ್ರೈವ್ ಮಾಡಿದವ್ರು ಯಾರು? ರೆಕಾರ್ಡ್ ಮಾಡಿದವ್ರು ಯಾರು? ಇಷ್ಟು ಸಂತ್ರಸ್ತರ ಬೀದಿಗೆ ತಂದವ್ರು ಯಾರು? ಹಂಗಾರೆ ಅದು ಯಾವುದು ಬೇಡವಾ? ಈಗ ಯಾವ್ದಾರ ವಿಚಾರನ ಸೋಷಿಯಲ್ ಮೀಡಿಯಾದಲ್ಲೋ ಅಥವಾ ಇನ್ಯಾವುದೋ ರೀತಿಯಲ್ಲಿ ಹೋದಾಗ ಅದಕ್ಕೆ 108 ದಾರಿಗಳು ಸಿಕ್ಬಿಡ್ತವೆ, ಎಲ್ಲೆಲ್ಲೋ ಹೊರಟೋಗ್ತವೆ. ನಾವು ಅದನ್ನು ಹುಡುಕದ ಪ್ರಾರಂಭದಲ್ಲಿ ಈ ಇನ್ಸಿಡೆಂಟ್ ಆಯ್ತಲ್ಲ, ಇದಕ್ಕೆ ಯಾರು ಕಾರಣಕರ್ತರು? ಸೊ ರೆಕಾರ್ಡ್ ಮಾಡಿದವ್ರು ಯಾರು? ಆ ರೆಕಾರ್ಡ್ ಮಾಡಿದವರಿಂದ ಎಲ್ಲಿಗೆ ಹೋಯ್ತು? ಅವ್ಯಾವು ಬೇಡ ಅಂತಂದರೆ ಸರ್ಕಾರಕ್ಕೆ ಎನ್ಕ್ವೈರಿಗೆ ಅನುಕೂಲ ಆಗುತ್ತೆ. ಒಬ್ಬ ಏನಾರ ಚರ್ಚೆ ಆಗಿಲ್ಲ, ದೇವರಾಜೇಗೌಡ ಏನಾರ ಚರ್ಚೆ ಆಗಿಲ್ಲ, ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿ ಅಪರಾಧನ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರ ಜೊತೆಗೆ ರಾಜ್ಯದ ಉಪಮುಖ್ಯಮಂತ್ರಿ. ಇವತ್ತು ಸಂತ್ರಸ್ತರು ಇರ್ಬೋದು, ಸಂತ್ರಸ್ತರ ಪರವಾಗಿರೋರು ಇರ್ಬೋದು, ಅಥವಾ ಬೇರೆ ಯಾವುದೋ ಪಬ್ಲಿಕ್ ಇಂಟ್ರೆಸ್ಟ್ ಇರೋದಿರ್ಬೋದು, ಸರ್ಕಾರದ ಮುಖ್ಯಮಂತ್ರಿ ಹತ್ರ, ಗೃಹ ಮಂತ್ರಿ ಹತ್ರ, ಉಪಮುಖ್ಯಮಂತ್ರಿ ಹತ್ರ ಹೋಗಿ ಈ ಇನ್ಸಿಡೆಂಟ್ ಬಗ್ಗೆ ನಮ್ಮ ಹತ್ರ ಮಾಹಿತಿ ಇದೆ ಅಥವಾ ಈ ಇನ್ಸಿಡೆಂಟನ್ನು ನಮಗೆ ಸರ್ಕಾರಕ್ಕೆ ಎನ್ಕ್ವೈರಿಗೆ ಅನುಕೂಲ ಆಗುತ್ತೆ, ಸಂತ್ರಸ್ತರಿಗೆ ಏನಾದರೂ ಸಹಾಯ ಆಗುತ್ತೆ ಅನ್ನೋ ಚರ್ಚೆ ಮಾಡಿದ್ರು ತಾನೇ ತಪ್ಪೇನು? ಇವತ್ತೇನಾದ್ರು ತಪ್ಪೇನು ಒಂದೇ ಚರ್ಚೆ ಮಾಡಿದ್ರೆ ಅದು ಅಪರಾಧನ? ಸೊ ಮೂಲ ತನಿಖೆಯಲ್ಲಿ ಏನಾದರೂ ಸತ್ಯಾಂಶ ಇಷ್ಟು ಜನ ಸಂತ್ರಸ್ತರಿದ್ದಾರಲ್ಲ ಕರ್ನಾಟಕದ, ಅದು ಎಷ್ಟು ಜನ ಏನು ಅನ್ನೋದು ಎನ್ಕ್ವೈರಿನಲ್ಲಿ ಗೊತ್ತಾಗಬೇಕು. ಇಲ್ಲ ಯಾವುದೇ ಯಾರು ಇದನ್ನು ರಿಲೀಸ್ ಮಾಡಿದ್ದಾರೆ, ಪ್ರಾರಂಭದಲ್ಲಿ ರೆಕಾರ್ಡ್ ಮಾಡಿದ್ದಾರೆ, ಅವ್ರು ಹೇಳಬೇಕು. ಯಾರು ತಪ್ಪಿತಸ್ಥಿದ್ದಾರೆ ಅವ್ರು ಹೇಳಬೇಕು, ನಾನು ಇಷ್ಟು ಜನ ಜೊತೆ ಈ ಥರ ಎಲ್ಲ ಇತ್ತು ಅಂತ. ನಮಗಂತೂ ಅದು ಗೊತ್ತಿಲ್ಲ. ಎನ್ಕ್ವೈರಿ ಆಗಂಟ ನಾವು ತಾಳ್ಮೆ ಇದ್ದೀವಿ, ಇವ್ರಿಗೆ ತಾಳ್ಮೆ ಇಲ್ಲ. ನೋಡಿ, ಇದ್ರ ಬಗ್ಗೆ ಚರ್ಚೆ ಮಾಡೋದ್ಕಿಂತ ಇವತ್ತೇನಾದರೂ ಕರ್ನಾಟಕದಲ್ಲಿ ಸ್ವತಂತ್ರ ಬಂದ ಮೇಲೆ ಒಂದಷ್ಟು ನ್ಯಾಯ ಸಿಕ್ಕಿದೆ, ಒಂದಷ್ಟು ತನಿಖೆಯಲ್ಲಿ ಏನಾದರೂ ಸತ್ಯಾಂಶ ಹೊರಗಡೆ ಬಂದಿದ್ದರೆ ಕರ್ನಾಟಕದ ತನಿಖಾ ಸಂಸ್ಥೆಗಳು CBI ಇಲ್ಲಿವರೆಗೆ ಮಾಡಿದಂಥ ಯಾವುದೇ ತನಿಖೆಯಲ್ಲೂ ಸಹ